The Vaikuntha Ekadashi. Many scriptures, Puranas, Padma Purana, and Shastras say that Vaikuntha Ekadashi is the day when the doors of Vaikuntha are opened by the will of Lord Vishnu. Yes, that is very true. But when we deep dive inside the Shastra, it also asks a man, a soul, are you ready to walk in? ಅಂತ ಹೇಳಿದ್ರೆ ವೈಕುಂಠ ಏಕಾದಶಿ ದಿನ ಬಾಗಿಲು ತೆರೆಯುತ್ತೆ, ಹೌದು. ಆದ್ರೆ ಆ ಮನುಷ್ಯ ಅಥವಾ ಆ ಸೌಲ್ ಅದಕ್ಕೆ ಆ ವೈಕುಂಠ ದ್ವಾರದೊಳಗಡೆ ಇಸ್ ಇಟ್ ರೆಡಿ ಟು ಸ್ಟೆಪ್ ಇನ್ ಅನ್ನೋದು ಬಹಳ ಮುಖ್ಯವಾಗತ್ತೆ. ಅದಕ್ಕೆ ಒಂದು ಕಥೆ ಇದೆ. ದೇರ್ ಲಿವ್ಡ್ ಅ ಮ್ಯಾನ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಡಿಸೈರ್ಸ್. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನು ತುಂಬಿಕೊಂಡಿರುವಂತಹ ವ್ಯಕ್ತಿ ಇರ್ತಾನೆ. ಆತ ಎಷ್ಟು ಅರಿಷಡ್ವರ್ಗಾದಿಗಳಿಗೆ ಶರಣು ಹೋಗಿದ್ದ ಅಂತ ಹೇಳಿದ್ರೆ ಭಗವಂತನ ನೆನಪು ಅವನಿಗೆ ಆಗ್ತಾ ಇರಲ್ಲ. ಸಡನ್ಲಿ ಒನ್ ಡೇ ವಾಟ್ ಹ್ಯಾಪನ್, ಡ್ಯೂ ಟು ಹಂಗರ್ ಹಿ ಕುಡಂಟ್ ಸ್ಲೀಪ್. ಹಿ ವಾಸ್ ಅವೇಕ್. ದಟ್ ಹಂಗರ್ ಕೆಪ್ಟ್ ಹಿಮ್ ಅವೇಕ್. ಅನ್ನೋಯಿಂಗ್ಲಿ ಹಿ ಸ್ಟಾರ್ಟೆಡ್ ಚಾಂಟಿಂಗ್ ನಾರಾಯಣನ ನಾಮ. ನಾವು ತಿಳಿಯದೆ ಬೆಂಕಿಯನ್ನ ಮುಟ್ಟಿದರೆ ಅದು ಹೇಗೆ ಸುಡುತ್ತದೆಯೋ ಹಾಗೆ ಅಚಾನಕವಾಗಿ ಆ ಭಗವಂತನ ನಾಮಸ್ಮರಣೆಯನ್ನ ಈತ ಮಾಡ್ಲಿಕ್ಕೆ ಶುರು ಮಾಡ್ದ. ಸೊ ಇಟ್ ವಾಸ್ ನಾಟ್ ಬಿಕಾಸ್ ಹಿ ವಾಂಟೆಡ್ ವೆಲ್ತ್, ನಾಟ್ ಬಿಕಾಸ್ ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ದಿ ಪನಿಷ್ಮೆಂಟ್, ನಾಟ್ ಬಿಕಾಸ್ ಹಿ ವಾಂಟೆಡ್ ಟು ಕಮ್ ಔಟ್ ಆಫ್ ದಿ ಫಿಯರ್ ಆಫ್ ಡೆತ್ ಆರ್ ನಾಟ್ ಟು ಅಟೈನ್ ಲಿಬರೇಷನ್. ಭಗವಂತನನ್ನ ಮೋಕ್ಷಕ್ಕಾಗಿ ಕೇಳೋದಕ್ಕಲ್ಲ. ಅಂಡ್ ಹಿ ವಾಸ್ ನಾಟ್ ಅವೇರ್ ದಟ್ ಇಟ್ ವಾಸ್ ದಿ ಡೇ ಆಫ್ ಏಕಾದಶಿ. That is the auspicious day of Ekadashi when he starved and he kept himself awake. As the night deepened, ರಾತ್ರಿ ಆಗ್ತಾ 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 ಅವನಿಗೆ ನಾರಾಯಣನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನ್ಸುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ he started chanting ನಾರಾಯಣ ನಾಮಸ್ಮರಣಂ. ಸೊ ದೈವ ಅನುಗ್ರಹವೋ ದೈವ ನಿರ್ಣಯವೋ ಏನೋ ಗೊತ್ತಿಲ್ಲ. He was feeling that without ನಾರಾಯಣ he was incomplete. ನಾರಾಯಣನಿಲ್ಲದೆ ನಾನು ಪರಿಪೂರ್ಣನಲ್ಲ. ನನ್ನ ಅಸ್ತಿತ್ವಕ್ಕೆ, ನನ್ನ ಒಂದು ಜೀವನಕ್ಕೆ ನಾರಾಯಣನ ನಾಮಸ್ಮರಣೆ, ನಾರಾಯಣನ ಅನುಗ್ರಹ ಬಹಳ ಬೇಕು ಅಂತ ಹೇಳಿ ಆತ he decided. So the next day his family members asked him, hey, yesterday it was Vaikuntha Ekadashi and did you go through Vaikuntha Dwara that we see in the temples? And he told, yes, ವೈಕುಂಠ ದ್ವಾರದೊಳಗಡೆ ಹೋದೆ ನಾನು. ವೈಕುಂಠ ದ್ವಾರ ವಾಸ್ ಓಪನ್ ಅಂಡ್ ಐ ಟರ್ನ್ ಟುವರ್ಡ್ಸ್ ಇಟ್ ಅಂಡ್ ಐ ಸ್ಟೆಪ್ಡ್ ಇನ್ ಅಂತ ಹೇಳ್ದ. ಅವನ್ ಯಾವಾಗ ನಾರಾಯಣನ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ದ, ಅವನಿಗೆ ಅರಿವಿಲ್ದ ಹಾಗೆ ಟಿಯರ್ಸ್ ಫ್ಲೋಟ್ ಡೌನ್. ನಾರಾಯಣನ ಮೇಲೆ ಭಕ್ತಿ ಬಂತು. ಅದಕ್ಕೆ ದೊಡ್ಡೋರು ಹೇಳ್ತಾರೆ, ನಮ್ಮ ಆದಿಗುರು ಶ್ರೀ 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 ಶಂಕರಾಚಾರ್ಯ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ನಿತ್ಯವೂ ಸಹ ಗೋವಿಂದನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಏಕಾದಶಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ದಟ್ ಜನರಿಗೆ ಒಂದು ಇಲ್ಯೂಷನ್ ಇರುತ್ತೆ, ಆ ದಿನ ಯಾರು ಸಾವನ್ನ ಹೊಂದುತ್ತಾರೆ ಅವರು ಸೀದಾ ವೈಕುಂಠವನ್ನ ಸೇರ್ತಾರೆ ಅಂತ ಹೇಳಿ. ಯಾವ ಮನುಷ್ಯನಾದರೂ ಸಹ ಇಫ್ ಹಿ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಡಿಸೈರ್ಸ್, ಸಾಯ್ಬೇಕಾದ್ರೆ ಆಸೆಗಳನ್ನ ಇಟ್ಕೊಂಡು ಸಾಯ್ತಾರೋ ಅವ್ರಿಗೆ ವೈಕುಂಠ ಪ್ರಾಪ್ತಿಯಾಗೋದಿಲ್ಲ. ನಾರಾಯಣನ ನಾಮಸ್ಮರಣೆಯನ್ನ ಎಡಬಿಡದೆ ಪಠನೆ ಮಾಡಿ ನಾರಾಯಣನೇ ಮೂಲ ಅಂತ ಹೇಳಿ ಯಾರು ಅನ್ಕೋತಾರೋ ಹಿ ವಿಲ್ ಗೆಟ್ ದಿ ಲಿಬರೇಷನ್. ಹಾಗಾಗಿ ವೈಕುಂಠ ಏಕಾದಶಿಯ ದಿನ it will remember us that you have to completely surrender to Lord Narayana. ಭಗವಂತನಿಗೆ ಶರಣು ಹೋಗು ಅಂತ ಹೇಳಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ನಮ್ಗೆ ಆದೇಶವನ್ನ ನೀಡುತ್ತೆ, ಸಂದೇಶವನ್ನ ನೀಡುತ್ತೆ. ಇವತ್ತಿನ ದಿವಸ ವೈಕುಂಠ ದ್ವಾದಶಿ. ಈ ವೈಕುಂಠ ಏಕಾದಶಿಯಲ್ಲಿ ನಾವೇನು ಸಾಧನೆಯನ್ನ ಮಾಡಿರ್ತೀವಿ ಅದು ದ್ವಾದಶಿಗೆ ಪರಿಪೂರ್ಣವಾಗತ್ತೆ. Because Vaikuntha Ekadashi is the day of sadhana and Vaikuntha Dwadashi is the day of acceptance. ಭಗವಂತ ನಮ್ಮ ಸಾಧನೆಯನ್ನ ಸ್ವೀಕಾರ ಮಾಡುವಂತಹ ದಿನ. ಹಾಗಾಗಿ ಆ ಸಾಧನೆಯನ್ನ ನಾವು ಪೂರ್ಣ ಫಲವನ್ನ ಪಡ್ಕೊಳ್ಳೋದು ವೈಕುಂಠ ದ್ವಾದಶಿಯ ದಿನ.
ಹಾಗಾಗಿ ಇವತ್ತಿನ ದ್ವಾದಶಿಯ ದಿನ ಭಗವಂತನ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಿಂದ ಸದ್ಭಕ್ತರೆಲ್ಲರ ಕಷ್ಟವನ್ನ ನೀಗಿಸಿ ಭಗವಂತ ಸುಖ ಪ್ರಾಪ್ತಿಯನ್ನ ಉಂಟು ಮಾಡ್ತಾನೆ. ಇದು ವೈಕುಂಠ ಏಕಾದಶಿ ಮತ್ತು ವೈಕುಂಠ ದ್ವಾದಶಿಯ ಮಹಿಮೆಯಾಗಿದೆ. ಧನ್ಯವಾದ.